ಇವತ್ತು ನಾಳೆ ಬೆಳಗ್ಗೆ ಒಂದು ಸಾಂಗ್ ರಿಲೀಸ್ ಮಾಡಬೇಕಾಗಿತ್ತು. ಶಿವಮೊಗ್ಗದಲ್ಲಿ ಭಾರತ್ ಮಾಲಲ್ಲಿ ತುಂಬಾ ಜೋರಾಗಿ ಪ್ರೋಗ್ರಾಮ್ ಮಾಡ್ತೀವಿ ನಾಳೆ ಬೆಳಗ್ಗೆ 11 ಗಂಟೆಗೆ. ಅದನ್ನ ಮೊನ್ನೆ ನಾನು ಅವ್ರ ಆಫೀಸ್ಗೆ ಹೋದಾಗ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಸರ್ ಇಲ್ಲ ಇಲ್ಲಿ ಮಾಡ್ಕೊಂಡು ಹೋಗೋಣ ಸರ್ ಅಂತಂದೆ. ಹಾಗಾಗಿ ಅವರು ಅಲ್ಲಿ ಏರ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇಲ್ಲಿ ಮಾಡಿದ್ರೆ ಪ್ರಚಾರನೂ ಸಿಗತ್ತೆ, ಪತ್ರಕರ್ತರು ಮೀಡಿಯಾ ಎಲ್ಲ ಬರ್ತಾರೆ ಸರ್, ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಮಂಜೂರು ಇವತ್ತು ಏರ್ಪಾಟ್ ಮಾಡಿದ್ದಾರೆ, ದೀಪಕ್ ಅವರು ಏರ್ಪಾಟ್ ಮಾಡಿದ್ದಾರೆ. ಬಂದಿರೋ ಎಲ್ಲ ಮಾಧ್ಯಮಕ್ಕೆ ಸ್ವಾಗತ ಕೋರ್ತಾ, ಇದು ನಾಳೆ ಬೆಳಗ್ಗೆ ಇದು ಸಾಂಗ್ ಲಾಂಚ್ ಆಗ್ತಿದೆ. ಹಾಗಾಗಿ ಇದು ಯಾರು ರೆಕಾರ್ಡ್ ಮಾಡ್ಕೋದು ಬೇಡ. ಇದು ಪತ್ರಕರ್ತರಿಗಾಗಿ ಇವತ್ತು ಪ್ರಚಾರಕ್ಕೋಸ್ಕರ ಮಾಡಿರುವಂತಹ ಒಂದು ಪತ್ರಿಕಾಗೋಷ್ಠಿ. ಅದು ನಾಳೆ ಬೆಳಗ್ಗೆ 11 ಗಂಟೆ ಆದ್ಮೇಲೆ ನಾವೇ ಲಿಂಕ್ ಕೊಡ್ತೀವಿ ಅಂತ ಹೇಳ್ತಾ, ರವಿ ಸಾಂಗ್ ಪ್ಲೇ ಮಾಡಿದ್ಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡೋಣ. ಥ್ಯಾಂಕ್ ಯು. ನಮ್ಮ ಮಿಲನ್ ಅವ್ರು ಮಾಡಿರೋದು ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್. ನಿಜ ಹೇಳ್ಬೇಕಂದ್ರೆ ನನಗೆ ಈ ಸಾಂಗ್ ಮಾಡೋಕೆ ತುಂಬಾ ಈಸಿ ಆಗಿತ್ತು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ. ಯಾಕಂದ್ರೆ ಹೀರೋ ಬಂದು ತುಂಬಾ ಕಂಫರ್ಟಬಲ್ ಆಗಿ ಫ್ಲೆಕ್ಸಿಬಲ್ ಆಗಿ, ಅಂದ್ರೆ ನನ್ಗೆ ಸೆಟ್ಟಲ್ ನೋಡಿದಾಗ ಅವ್ರು ಈ ತರ ಮಾಡ್ತಾರೆ ಅನ್ಸ್ಲಿಲ್ಲ ನನಗೆ. ಅಂದ್ರೆ ಅವ್ರು ಸುಮ್ಮನೆ ನಾರ್ಮಲ್ ಆಗಿ ನೋಡ್ಬೇಕಂದ್ರೆ ಇಷ್ಟು ಟ್ಯಾಲೆಂಟ್ ಇಟ್ಕೊಂಡಿದ್ದಾರೆ ಅಂತ ಅನ್ಸೋದಿಲ್ಲ ನನಗೆ. ಬಟ್ ಆ ಮೂಮೆಂಟ್ ಅಲ್ಲಿ ಆ ಸ್ಪಾಟ್ ಎಲ್ಲ ಮಾಡ್ಬೇಕಂದ್ರೆ ಅನ್ನಿಸ್ತು, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಇವರು, ಇವಕ್ಕೆಲ್ಲ ತೆಗೆಸ್ಬೇಕು, ಚೆನ್ನಾಗಿ ಮಾಡ್ಬೋದು ಅಂತೇಳಿ ಈ ಸಾಂಗ್ ನ ಪ್ಲಾನ್ ಮಾಡಿದ್ವಿ ನಾವು. ನಮ್ಮ ಡೈರೆಕ್ಟರ್ ಜೊತೆಗೆ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಅವ್ರು ನನಗೆ ಈ ಸಾಂಗ್ ಕೊಟ್ಟಾಗ ಈ ಸಾಂಗ್ ಸೆಟ್ಟಲ್ ಮಾಡೋಣ ಇಲ್ಲ ಆಚೆ ಮಾಡೋಣ, ಹೇಗ್ ಮಾಡೋಣ ಅಂತ ಕೇಳಿದ್ರು ಸರ್. ನಾವು ಇದನ್ನ ಸೆಟ್ಟಲ್ ಮಾಡಿದ್ರೆ ಜಸ್ಟ್ ಒಂದು ಝೋನ್ ಅಲ್ಲಿ ಇರುತ್ತಷ್ಟೇ. ಜಸ್ಟ್ ಇದನ್ನ ಆಚೆನೆ ಸೆಟ್ಟಲ್, ಆಚೆ ಕಡೆ ಸೆಟ್ಟಲ್ಲೇ ಮಾಡೋಣ, ಅದು ಸೆಕ್ಟರ್ನೇ ಕಾಣ್ಲಿ, ಔಟ್ಡೋರ್ ಮಾಡಿದ್ರು ಸೆಕ್ಟರ್ನೇ ಅನ್ನಿಸ್ಬೇಕು, ಆತರ ಮಾಡೋಣ ಅಂತೇಳಿ ಈ ಸಾಂಗ್ ನ ಮಾಡಿದ್ ನಾವು. ಡೈರೆಕ್ಟ್ ತುಂಬಾ ಚೆನ್ನಾಗಿ ನನಗೆ ಕೋಪರೇಟ್ ಮಾಡಿದ್ರು. ಇದಕ್ಕೆಲ್ಲ ಕಾರಣ ನಮ್ಮ ಮಂಜು ಸರ್. ಏನಕ್ಕೆ ಅಂದ್ರೆ ಏನೇ ಹೀರೋ ಅವರು ಇದಾಗಿದ್ರು ಕ್ವಾಲಿಟಿ ಕ್ವಾಂಟಿಟಿಗೆ ಯಾವ್ದಕ್ಕೂ ಮಿಸ್ ಮಾಡ್ಲಿಲ್ಲ. ಯಾಕಂದ್ರೆ ಎಲ್ಲ ಶೋ ಗರ್ಲ್ಸ್, ಆಮೇಲೆ ಒಳ್ಳೊಳ್ಳೆ ಡ್ಯಾನ್ಸರ್ಸ್ಗಳು, ಆಮೇಲೆ ಕಾಸ್ಟ್ಯೂಮ್ಸ್ ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕಿದ್ದು ಈ ಸಾಂಗ್ ಎಲ್ಲ. ಯಾವ್ದು ಕಾಂಪ್ರಮೈಸಿಂಗ್ ಇಲ್ದ ಮಾಡಿದಂತ ಸಾಂಗ್ ಇದು, ತುಂಬಾ ಚೆನ್ನಾಗಿ ಅದ್ಭುತವಾಗಿ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಬಟ್ ಅವರು ಅಷ್ಟೇ ಈ ಸಾಂಗ್ಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. 3 days ಮಾಡಿದ್ವಿ ಸಾಂಗ್, 3 days ಶೂಟ್ ಮಾಡಿದ್ರು. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಈ 2025 ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾಯಿಂದ. ಅಲ್ಲ, ಇವತ್ತು ನಂದೇನಿಲ್ಲ ಮಾತಾಡೋದು, ಇವತ್ತು ಎಲ್ಲ ಮಾಸ್ಟ್ರೆ, ಇವತ್ತು ಡೈರೆಕ್ಟರ್. ನೋಡಿದಿರಾ ಸಾಂಗು, ಇದೇನ್ ಎನರ್ಜಿ ಇದೆ ಸಾಂಗ್ ಅಲ್ಲಿ, ಇದೇ ಎನರ್ಜಿ ಥ್ರೂಔಟ್ ನಮ್ಗೆ ನೀವು ಸಿನಿಮಾದಲ್ಲೂ ಕಾಣ್ತೀರಾ. ಅಂದ್ರೆ ಇದೇ ಸ್ಟೈಲ್, ಇದೇ ಗ್ಲಾಮರ್, ಇದೇ ಎನರ್ಜಿ ನಿಮ್ಗೆ ಎಂಟೈರ್ ಸಿನಿಮಾ ಕೂಡ ನಿಮ್ಗೆ ಈವನ್ ಆಕ್ಯುಪೇಷನ್ ಅಲ್ಲೂ ಇದೆ. ಅದನ್ನ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ. ಅಂಡ್ ಸಾರ್ ಹೇಳಿದ್ರು, ಈಗ ಸಾರ್ದು ಈ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು. 3ನೇ ದಿನ ಪ್ಯಾಕಪ್ ಮಾಡಿದ್ವಿ. ಪ್ಯಾಕಪ್ ಮಾಡಿ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು ಮುರಳಿ ಮಾಸ್ಟರ್. ಸರಿ, ಅಲ್ಲೇ ಮಾಗಡಿ ರೋಡ್ ಹತ್ರ ಪ್ಯಾಕಪ್ ಮಾಡಿ, ಅದು ನಾವು ಅವತ್ತು ಸಾರ್ದು ಟ್ರೀಟ್ ಇತ್ತು, ಅದು ಮಂಜು ಸರ್ಗೂ ಗೊತ್ತಿದ್ದು, ಇವತ್ತೇ ಗೊತ್ತಾಗ್ತಿರೋದು. ಪ್ರೊಡ್ಯೂಸರ್ನ ಬಿಟ್ಟು ಟ್ರೀಟ್ ಹೋಗಿದ್ವಿ. ಅದು ನಮ್ ಕಾರು ಫ್ಲಾಟ್ ಸರ್ಫೇಸ್ ಅಂತ ಇಳಿಸಿ, ಅದು ಫುಟ್ಪಾತ್ ಇದರಿಂದ ಇಳಿದು ಸೈಲೆನ್ಸರ್ ಪೈಪ್ ಎಲ್ಲ ಹೊಡೆದಾಕಿ, ಆ ತರದೆಲ್ಲ ಕಥೆಗಳಾಗಿತ್ತು. ನಾವು ಲಾಕ್ ಆಗಿದ್ವಿ ಈ ಸಾಂಗ್ ಶೂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಇಲ್ಲ, ಹೋಗಿದ್ ಮುಂಚೆನೆ ಅದು. ಇದು ಮಾಗಡಿ ರೋಡ್ ಅಲ್ಲಿ ಸ್ಟುಡಿಯೋ, ಅಲ್ಲಿ ಮಜಾ ಏನಂದ್ರೆ ನಿಮ್ಗೆ ಒಂದೊಂದು ಬ್ಲಾಕ್ ಅಲ್ಲಿ ಒಂದೊಂದು ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇರುತ್ತೆ. ನಾವು ವೇಟ್ ಮಾಡ್ಬೇಕು ಸಿನಿಮಾದಲ್ಲಿ ಶೂಟ್ ಮಾಡಕ್ಕೆ, ಅಷ್ಟು ಬಿಸಿ ಆಗ್ಬಿಟ್ಟಿದೆ. ಅದೇ ಆತರ ನಮ್ಮ ಫಿಲಮ್ ಅಲ್ಲಿ ಫಸ್ಟ್ ಕಂಪೋಸ್ ಆಗಿದ್ದು ಸಾಂಗ್ ಇದೇನೆ. ಅಂದ್ರೆ ನಾವು ಕಂಪೋಸಿಷನ್ ಇದರಿಂದ ಸ್ಟಾರ್ಟ್ ಮಾಡಿದ್ದು. ನಾನಿದನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಅಂದ್ರೆ ನಾನು ಹಿಂಗೆ ಶೂಟ್ ಮಾಡ್ತೀನಿ, ಅದು ಒಂದು ಜಾತ್ರೆಯಿಂದ ಲೀಡ್ ಆಗುತ್ತೆ. ಆ ಜಾತ್ರೆಯಲ್ಲಿ ನಾನು ಆ ತಲೆ ಮೇಲೆ ದೇವರು ಹೊರೋದು ಮತ್ತೆ ಚಾವಟಿ ಇಟ್ಟು ಅದೆಲ್ಲ ಯೂಸ್ ಮಾಡ್ತೀನಿ. ಸೊ ಆ ಉರ್ಮಿ ಸೌಂಡ್ ನ ಓಪನ್ ಮಾಡಿ, ಆ ಉರ್ಮಿ ಸೌಂಡ್ಗೆ ಒಂದು ವೆಸ್ಟರ್ನ್ ಇಲ್ಲಿ ಟ್ರಾವೆಲ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಟ್ರಾವೆಲ್ ಮಾಡಿದ್ವಿ. ಆಮೇಲೆ ಪ್ರಮೋದ್ ಮರು ಅಂತ ಇದಕ್ಕೆ ಲಿರಿಕ್ಸ್ ಅಂತ ಫೈನಲ್ ಆದ್ಮೇಲೆ ಅವರೊಂದು 5-6 ವರ್ಷನ್ ಬರೆದ್ರು. ಒಂದೊಂದು ವರ್ಷನ್ ಇಂದ ಒಂದೊಂದು ಬೆಸ್ಟ್ ಲೈನ್ ನ ಪಿಕ್ ಮಾಡಿ ಕೊನೆಗೆ ಒಂದು ಕಂಪೋಸ್ ಮಾಡಿದ್ದು. ಆಮೇಲೆ ಲಾಸ್ಟ್ ವಾಯ್ಸ್ ಮಿಕ್ಸಿಂಗ್ ಆಗಿದ್ದ ಸಾಂಗ್ ಇದೆ, ಅಂದ್ರೆ ವಿಜಯ್ ಪ್ರಕಾಶ್ ಸರ್ ಕೈಲಿ ನಾಡ್ಸಿದ್ದು. ಅವ್ರ ಸ್ಟುಡಿಯೋದಲ್ಲಿ ಹೋದ್ವಿ ಮಾಸ್ಟರ್, ಒಂದು 2 ಬಕೆಟ್ ಸಮೋಸ ತರಿಸಿದ್ರು.
ಸಮೋಸ ತಿಂದು ಮುಗಿಸೋಷ್ಟರಲ್ಲಿ ಆ ಕಡೆ ಮುಗಿಸ್ಬಿಟ್ರು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ವಿಜಯ್ ಪ್ರಕಾಶ್ ಸರ್ ನಂಗೆ ಈ ಸಾಂಗ್ ಅಲ್ಲಿ ಒಂದು ನನಗೆ ಅನ್ಸಿದ್ದೇನೆಂದ್ರೆ ನೆಕ್ಸ್ಟ್ ಕಮಿಂಗ್ ಸಿನಿಮಾಗಳಲ್ಲಿ ಫೈನಲ್ ಸಿಂಗರ್ ಕೈಲಿ ವಾಯ್ಸ್ ಮಿಕ್ಸಿಂಗ್ ಆದ್ರೂ ನಾವು ಶೂಟಿಂಗ್ ಮಾಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಇದೆಲ್ಲ ಶೂಟ್ ಎಲ್ಲ ಮುಗಿದೋಗ್ಬಿಟ್ಟಿತ್ತು, ನಾವು ಟ್ರ್ಯಾಕ್ ಅಲ್ಲೇ ಶೂಟ್ ಮಾಡಿದ್ವಿ. ಬಟ್ ವಿಜಯ್ ಪ್ರಕಾಶ್ ಸರ್ ಆಡಿದಾಗ ಅವ್ರದೊಂದು ಸ್ಟೈಲ್ ಅಲ್ಲಿ ಒಂದಷ್ಟು ಇಂಪ್ರೂವೇಷನ್ ಎಲ್ಲ ಮಾಡಿದ್ರಲ್ಲ, ಸೊ ಆ ಎಕ್ಸ್ಪ್ರೆಷನ್ಸ್ ನಮ್ಗೆ ಮುಂಚೆನೆ ಸಿಕ್ಕಿದ್ರೆ ಇನ್ನೊಂದಿಷ್ಟು ಬೆಸ್ಟ್ ಎಕ್ಸ್ಪ್ರೆಷನ್ ಸಿಕ್ಕಿರೋದು ಶೂಟ್ ಮಾಡೋ ಟೈಮಲ್ಲಿ ಅನ್ನೋದೊಂದು ಅನುಭವ ಆಯ್ತು ನನಗೆ. ಸೊ ಇದೊಂದು ಲೆಸನ್, ನೆಕ್ಸ್ಟ್ ಟೈಮಲ್ಲಿ ಫೈನಲ್ ಸಿಂಗರ್ನೇ ಫಸ್ಟ್ ವಾಯ್ಸ್ ಮಿಕ್ಸಿಂಗ್ ಮಾಡ್ಕೊಂಡು ಅದ್ರ ಶೂಟ್ ಹೋಗ್ಬೇಕು ಅಂತ ಅನ್ಸಿತ್ತು. ಅಂಡ್ ಅದೇ ನಾವು ಮಂಜು ಸರ್ ಬಗ್ಗೆ ಪ್ರತಿ ಸಲ ಹೇಳಿದೀನಿ, ಕೇಳಂಗೆ ಇಲ್ಲ. ಸೊ ಅವ್ರಿಗೆ ಸಿನಿಮಾ ಮೇಲೆ ಇರೋ ಪ್ಯಾಷನ್ ಇದೆಯಲ್ಲ, ಆ ಪ್ಯಾಷನ್ ನಿಮ್ಗೆ ನಾವು ಬಿಟ್ಟಿರೋ ಅಷ್ಟು ಕಂಟೆಂಟ್ ಅಲ್ಲೂ ಕಾಣುತ್ತೆ. ಸಿನಿಮಾಗೆ ಇದು ಬೇಕು ಅಂದ್ರೆ ಅದು ಪಕ್ಕ, ಅಂದ್ರೆ ಅದ್ರಲ್ಲಿ ಏನ್ ಕಾಂಪ್ರಮೈಸ್ ಇಲ್ಲದೆ ಎಲ್ಲಾನು ಒದಗಿಸಿದ್ದಾರೆ. ಅಂಡ್ ಅಷ್ಟೇ ಚೆನ್ನಾಗೂ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂಡ್ ನಮ್ಮ ಲವಿತ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದೊಂದು ಪ್ರೆಷರ್ ಇತ್ತು, ಅಂದ್ರೆ ತುಂಬಾ ದೂರ ಇತ್ತು ಲೊಕೇಶನ್. ಅಷ್ಟು ದೂರ ಹೋಗಿ ಇಷ್ಟು ಜನನ್ನ ಗುಡ್ಡೆ ಹಾಕೊಂಡು 3 days ಅಲ್ಲಿ ಅಚೀವ್ ಮಾಡೋದು ಬಹಳ ಕಷ್ಟ ಇತ್ತು ಆಕ್ಚುಲಿ, ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಫೈನಲಿ ನಮ್ಮ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದ ಅಚೀವ್ ಮಾಡಿದ್ವಿ. ಎಲ್ಲ ನೋಡಿದೀರಾ. ಸೊ February 7 ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ. ಇನ್ ಗೋಯಿಂಗ್ ಫಾರ್ವರ್ಡ್ ನಮ್ದು ಇನ್ನೂ ಟ್ರೈಲರ್ ಲಾಂಚ್, ಇನ್ನೊಂದು ಸಾಂಗ್ ಲಾಂಚ್ ಎಲ್ಲ ಇರುತ್ತೆ. ಹೋಗ್ತಾ ಮಿಕ್ಕಿದೆಲ್ಲ ವಿಷಯಗಳನ್ನ ಮಾತಾಡೋಣ. ಥ್ಯಾಂಕ್ ಯು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು ಬಂದಿದ್ದಕ್ಕೆ. ನಾನು ತುಂಬಾ ಅಂದ್ರೆ ಫಸ್ಟ್ ಟೈಮ್ ದೀಪಕ್ ಸರ್ ಮೇಲಿಂದ ಬನ್ನಿ ಒಂದು ಅದ್ಭುತವಾಗಿ ಒಂದು ಹಾಡು ಬಂದಿದೆ, ನೀವು ಕೇಳಬೇಕು ಅಂತ ಅವ್ರ ಕಾರಲ್ಲಿ ಕೂತ್ಕೊಂಡು, ಐ ಥಿಂಕ್ ಸರ್ ಕಾರಲ್ಲೇ ಕೂತ್ಕೊಂಡು ನಾವು ಕೇಳಿದ್ ಫಸ್ಟ್ ಟೈಮ್. ಬೀಟ್ಸ್ ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಐ ಡೋಂಟ್ ಥಿಂಕ್ ಇಲ್ಲಿನ ಸ್ಕ್ರೀನ್ ಮತ್ತೆ ಈ ಸ್ಪೀಕರ್ಸ್ ಅಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ನನಗೆ ಅನಿಸ್ಲಿಲ್ಲ ಅಲ್ಲಿ ಕೂತ್ಕೊಂಡಾಗ. ಬಿಕಾಸ್ ನಾವು ನೋಡಿರೋ ವಿಜುವಲ್ ಫೀಲ್ ಮತ್ತೆ ಸ್ಪೀಕರ್ ಸೌಂಡಿಂಗ್ ನನಗೇನೋ ಸಮಾಧಾನ ಆಗ್ಲಿಲ್ಲ ಕೂತ್ಕೊಂಡು ಕೇಳಿದಾಗ. ಐ ಥಿಂಕ್ ಮೈನ್ ಥಿಯೇಟರ್ಸ್ ಅಲ್ಲಿ ನೀವು ಕೇಳಿದಾಗ ಇನ್ನೂ ಒಂದು ವಾವ್ ಫೀಲಿಂಗ್ ಬರುತ್ತೆ ಈ ಹಾಡು. ಫಸ್ಟ್ ಟೈಮ್ ಕೇಳಿದಾಗ ತುಂಬಾನೇ ಇಂಪ್ರೆಸ್ ಆಗಿದೆ ನಾನು. ಬಟ್ ಖುಷಿ ಜೊತೆ ಏನ್ ಭಯ ಅಂದ್ರೆ ಈ ತರ ಬೀಟ್ಸ್ ಇದೆ, ಇದಕ್ಕೆ ಹೆಂಗ್ ಸ್ಟೆಪ್ಸ್ ಹಾಕೋದು, ನಾನು ಏನ್ ಮಾಡ್ಲಿ ಅನ್ನೋ ಸಖತ್ತು ಭಯ ಇತ್ತು ನನಗೆ. ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. 7 to 8 days ಎವ್ರಿ ಡೇ 2 hours ಹೋಗಿ ಟ್ರೈನ್ ಮಾಡಿ ಮುರಳಿ ಮಾಸ್ಟರ್ಗೆ ಒಂದಿಷ್ಟು ಐಡಿಯಾಸ್ ಇತ್ತು, ಹಿಂಗ್ ಮಾಡುವ ಇವನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಮಾಸ್ಟರ್ ಫಸ್ಟ್ ಹಾರ್ಡ್ ನನ್ನ ಇಂಟ್ರೊಡಕ್ಷನ್ ನಾನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ನಾನು ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಅವರು ತುಂಬಾ ಸಪೋರ್ಟ್ ಮಾಡಿ ಎವ್ರಿ ಡೇ 2 hours ನನಗೆ ಪ್ರಾಕ್ಟೀಸ್ ಮಾಡಿ, ಅವರು ಮತ್ತೆ ಪ್ರವೀಣ್ ಅಂತ ಇದ್ರು. ಸೊ ಬೋತ್ ಆಫ್ ದಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಫೈನಲಿ ಆನ್ ಸೆಟ್ ಹೋದಾಗ್ಲೂ ಅಷ್ಟೇ ಫಸ್ಟ್ ಟೈಮ್, ಬಿಕಾಸ್ ನಾನು ಒಬ್ನೇ ಅಂಡ್ 16 ಜನ ಹುಡುಗಿರಿದ್ರು. ಒಂಚೂರು ಖುಷಿನೂ ಇತ್ತು, ನರ್ವಸ್ ಆಗೂ ಇದ್ದೆ ಸ್ವಲ್ಪ. ಬಟ್ ಫೈನಲಿ ಔಟ್ಪುಟ್ ನೋಡಿದಾಗ ನನ್ನ ಇಡೀ ಸಿನಿಮಾದಲ್ಲಿ 3 ಹಾಡಿನಲ್ಲಿ ಈ ಹಾಡು ನನಗೆ ತುಂಬಾನೇ ಇಷ್ಟ ಆಗಿತ್ತು. ಆಸ್ ಎ ವಿಜುವಲಿ ನನಗೆ ತುಂಬಾ ಖುಷಿಯಾದಂತ ಒಂದು ಹಾಡಿದು. ಹಾಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗಂತೂ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಅದಕ್ಕೆ ಮುರಳಿ ಮಾಸ್ಟರ್ ಇರ್ಬೋದು, ನಮ್ಮ ದೀಪಕ್ ಸರ್ ಇರ್ಬೋದು, ಹಾಗೇನೆ ನಮ್ಮ ಕ್ಯಾಮ್ರಾಮನ್ ಲವಿತ್ ಅಣ್ಣಂಗಿರ್ಬೋದು. ಬಿಕಾಸ್ ಅವರ ವಿಷನ್ ಏನಿರುತ್ತೆ ಅದನ್ನ ನಾವು ಚೆನ್ನಾಗಿ ಕಾಣಿಸೋ ತರ ಅವರೇ ಅದನ್ನ ಪ್ರೆಸೆಂಟೇಬಲ್ ಆಗಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ನನ್ನ ಮೊದಲನೇ ಹಾಡನ್ನ ವಿಜಯ್ ಪ್ರಕಾಶ್ ಸರ್ ಹಾಡಿರೋದೇ ನನಗೆ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಸುದೀಪ್ ಸರ್ ಯೂಶಲಿ ಸುದೀಪ್ ಸರ್ ವಾಯ್ಸ್ ಅವ್ರಿಗೊಂಥರ ಬೇಸ್ ವಾಯ್ಸ್ ಇರುತ್ತೆ. ಅಂಡ್ ನನ್ನ ಸಿನಿಮಾದಲ್ಲಿ ನನಗೇನೋ ಮ್ಯಾಚ್ ಆಗೋ ತರ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಾವು ಹೋಗಿದ್ ಅಷ್ಟೇ, ಅದೇ ಸರ್ ಹೇಳಿದಾಗೆ 1-2 ಬಕೆಟ್ ಸಮೋಸ 15-20 minutes ಅಲ್ಲಿ ಕಂಪ್ಲೀಟ್ ಆಗಿ ಹಾಡ್ ಮುಗಿಸ್ಬಿಟ್ರು. ಅವರ ಒಂದು ಫ್ಲೇವರ್ ನಿಮ್ ಮಧ್ಯದ ಒಂದ್ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ಸೂರು ವೇದಿಯಾಗಿ ಎಳ್ದಿದ್ದಾರೆ. ಐ ಥಿಂಕ್ ಅದು ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಒಂದ್ಸೂರು ನಾವು ಆಟಾಡ್ಬೋದಿತ್ತು ಇನ್ ಬಿಟ್ವೀನ್. ಬಟ್ ಅನೂಪ್ ಸರ್ಗೆ ಅಂಡ್ ಪ್ರಮೋದ್ ಮರ್ವಂತೆ ಅವರಿಗೆ, ಬರಹಗಾರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಹಾಡು ನನಗೆ ಸಂತೋಷ ತಂದ್ಕೊಟ್ಟಿದೆ. ಅಂಡ್ ಐ ಹೋಪ್ ಎಲ್ಲರಿಗೂ ಹೊಸ ವರ್ಷಕ್ಕೆ ಈ ಹಾಡು ಎಲ್ಲ ಯಾರ್ಯಾರು ಲಾಕ್ ಆಗಿದ್ದೀರಾ ನಿಮ್ಗಳಿಗೂ ಅನ್ಲಾಕ್ ಆಗ್ಲಿ ಅಂತ ಕೇಳ್ಕೊಂತ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್ ಈಗ ಇದ್ದಿದ್ದು ಏನಂದ್ರೆ, ಅಪ್ಪ ಚೆನ್ನಾಗಿ ಕಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನಾನು ನೋಡಿದಾಗ. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಡ್ಯಾನ್ಸ್ ಮಾಡಿದ್ದು. ಅಂಡ್ ಎಲ್ಲೊಂದ್ ಕಡೆ ನನಗೇನು ಪ್ರಾಬ್ಲಮ್ ಅಂದ್ರೆ ಮಂಡಿಯಲ್ಲಿ ಡ್ಯಾನ್ಸ್ ಮಾಡೋದು ಸ್ವಲ್ಪ ನಾನು ಚೂರು ಹೆದರ್ತೀನಿ. ಬಟ್ ಎಲ್ಲೂ ಆತರ ಏನು ಪ್ರಾಬ್ಲಮ್ ಆಗ್ದಿದ್ದಂಗೆ ಮಾಸ್ಟರ್ ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ ಅಂಡ್ ಫಸ್ಟ್ ಹೀರೋ ಒಬ್ಬ ಹೇಗ್ ಬರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಂಡ್ ಪ್ರಾಕ್ಟೀಸ್ ಟೈಮ್ ಅಲ್ಲೂ ಬರ್ತಾ ಇದ್ರು, ನೋಡ್ತಾ ಇದ್ರು. ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಬಟ್ ಸೆಟ್ ಅಲ್ಲಿ ಆ ಕಾಸ್ಟ್ಯೂಮ್ ಹಾಕೊಂಡು ಪ್ರೆಸೆಂಟೇಬಲ್ ಆಗಿ ಬಂದ ಔಟ್ಪುಟ್ ನೋಡಿದಾಗ್ಲೇ ಖುಷಿ ಆಗೋದು. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡಿದ್ರು ಇಟ್ ಇಸ್ ಜಸ್ಟ್ ಒಂದು ಕ್ಯಾಮ್ರಾದಲ್ಲಿ ಒಂದು ಶೂಟ್ ಮಾಡಿ ಹಿಂಗ್ ಬರ್ತಿದ್ದ ಸ್ಟೆಪ್ಸ್ ಅಂತ ತೋರಿಸಬಹುದು. ಬಟ್ ವಿಜುವಲಿ ನೋಡಿದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್ ಆಫ್ ಮೀ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅಷ್ಟೇ ಕೇಳೋದು, ನನ್ನ ನೋಡೋರು ಖುಷಿ ಪಟ್ಟು ಇಫ್ ದೇ ಆರ್ ಹ್ಯಾಪಿ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳುತ್ತಾ ನಮಸ್ಕಾರಗಳು. ಈ ಸಿನಿಮಾ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಪ್ಯಾಷನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು
ಈ ಸಾಂಗ್ ಮಾಡುವಾಗ ನಮ್ದು ಪ್ಲಾನ್ ಬೇರೆ ಬೇರೆನೇ ಇತ್ತು. ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಹಾಕೋಣ ಅಂತ ಅನ್ಕೊಂಡ್ವಿ. ಕೊನೆಗೆ ಮತ್ತೆಲ್ಲ ತೀರ್ಮಾನಕ್ಕೆ ಬಂದ್ವಿ. ಅಥವಾ ಬರೀ ಒಂದು ಸೆಟ್ ಅಂದ್ರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ, ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡ್ಲಿಕ್ಕಾಗತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳಿ ನಾವು ಬಹಳ ಸರ್ಚ್ ಮಾಡಿದ್ವಿ. ಅವಾಗ ನೋಡಿ ಸರ್ ನಮ್ಗೆ ಐಡಿಯಾ ಕೊಟ್ಟರು, ಸರ್ ಈ ತರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿತ್ತು, ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡ್ರು. ಆಮೇಲೆ ನಮ್ದು ಹೆಂಗೆ ಅಂದ್ರೆ ಒಂದ್ ಸರ್ತಿ ಅದನ್ನ ವಹಿಸಿದ್ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಅವ್ರದ್ದು ಪ್ಲಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾಲಜಿ ಟೋಟಲಿ ಡಿಫರೆಂಟ್ ಆಗಿದೆ. ಆಮೇಲೆ ಅವರ ಪ್ಯಾಷನ್ಗೆ ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅದು ಮಾಡ್ಬೇಡಿ ಇದು ಮಾಡ್ಬೇಡಿ, ನಾವೊಂದು ಸೈಡ್ ಅಲ್ಲಿ ಕೂತಿರ್ತೀವಿ ಅಷ್ಟೇ. ಸೆಟ್ ಒಳಗಡೆ ಟೈಮಿಂಗ್ ಸರಿ ಊಟ ತಿಂಡಿ ಬರುತ್ತೆ, ತಿನ್ಕೊಂಡು ಏನ್ ಮಾಡ್ತಾರೆ, ಏನಾದ್ರು ಕೊರತೆ ಇದೆ ಏನಂದಿದೆ ಅದು ಬಿಟ್ರೆ ಮತ್ತೆ ನಾವು ಮಧ್ಯದಲ್ಲಿ ಅಬ್ಜೆಕ್ಷನ್ಸ್ ಮಾಡೋದಿಲ್ಲ. ಬಟ್ ಒಂದು ಬಹಳ ಚೆನ್ನಾಗಿ ಬಂತು. ನನ್ನ ಮುರಳಿ ಸರ್ ಬಗ್ಗೆ ನನ್ಗೆ ಬಹಳ ಖುಷಿ ಆಗುತ್ತೆ. ಅಷ್ಟೇ ಜನ ನರ್ತಕಿರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಅದೊಂದು ನೀಟಾಗಿ ಮುಗಿಸ್ಕೊಟ್ರು ಅಂತ ಅಂದ್ಬಿಟ್ಟು. ಒಂದು ನಿರ್ದೇಶಕರು ಅಷ್ಟೇನೆ ಅವ್ರದೊಂದು ಪ್ಯಾಷನ್ ಕರೆಕ್ಟ್ ಆಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ಮೀನಿಂಗ್ ಹೇಳಿದಾಗ ನನಗೆ ಈ ಸ್ಕ್ರೀನ್ ನನಗೆ ಇನ್ಫ್ಯಾಕ್ಟ್ ಆಕ್ಚುಲಿ ಖುಷಿ ಆಗ್ಲಿಲ್ಲ ಅದನ್ನ ಅದು. ಬಟ್ ಥಿಯೇಟ್ರಿಕಲಿ ನಿಮ್ಗೆ ಬಹಳ ಚೆನ್ನಾಗಿ ಬಂದಿದೆ. ವಿಷನ್ ಅಷ್ಟೇನೆ, ಸೌಂಡ್ ಅಷ್ಟೇನೆ ಬಹಳ ಚೆನ್ನಾಗಿ ಬಂದಿದೆ. ನೀವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಫೆಬ್ರವರಿ 7ಕ್ಕೆ ರಿಲೀಸ್ ಬರ್ತಾ ಇದೀವಿ. ಇನ್ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡ್ ಅಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಮತ್ತೆ ಟ್ರೈಲರ್ ರಿಲೀಸ್ ಇದೆ. ಇದೆಲ್ಲ ಇಟ್ಕೊಂಡು ಇಲ್ಲಿ ಇನ್ನೂ ಕೆಲಸಗಳು ಇಟ್ಕೊಂಡಿದೀವಿ. ನಿಮ್ಗಳ ಹಾರೈಕೆ, ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾಡಿದ್ವಿ, ಇನ್ನು ಅಲ್ಲೊಂದು ಮಾಡೋಣ, ಮತ್ತೆ ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು, ಇನ್ನೊಂದು ಬೇರೆ ಕಡೆ ಮಾಡೋಣ. ಈಗ ಆಲ್ ಓವರ್ ಕರ್ನಾಟಕ ರನ್ ಆಗ್ಬೇಕಲ್ಲ, ಸುಮ್ಮನೆ ಹೋದ್ರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಒಂದೊಂದ್ ಕಡೆ ಒಂದೊಂದು ಸಾಂಗ್ ಇದು ಮಾಡ್ಕೊಳ್ತಾ ಇದೀವಿ. ಹಾಗೆ ನಾಳೆ ಶಿವಮೊಗ್ಗದಲ್ಲಿ 11 ಗಂಟೆಗೆ ಶಿವಮೊಗ್ಗ ಮಾಲ್ ಅಂದ್ರೆ ಭರತ್ ಸಿನಿಮಾಸ್ ಅಲ್ಲಿ 11 ಗಂಟೆಗೆ ಇಟ್ಕೊಂಡಿದೀವಿ. ಅಲ್ಲಿ ಬಹಳ ಆಲ್ರೆಡಿ ಫುಲ್ ರಶ್ ಇದೆ ಕಂಪ್ಲೀಟ್ ಆಗಿ. ಹಾಗಾಗಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ A2 ಮ್ಯೂಸಿಕ್ ಅಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಈಗ ಜಸ್ಟ್ ನಾವಲ್ಲಿ ಹೋಗೋದಕ್ಕೆ ಬಂದು ನಾವು ನಮ್ಮ ಇಲ್ಲಿರೋರಿಗೆ ಒಂದು ಕೊಟ್ಟು ಒಂದು ಪ್ರೀ ರಿಲೀಸ್ ಅಂತ ಅಂದ್ಬಿಟ್ಟು ಇವೆಂಟ್ ಅಂದ್ಬಿಟ್ಟು ನಿಮ್ಗೆಲ್ಲ ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ. ನೀವೇನ್ ಹರಸ್ತೀರ ಆ ಹರಕೆಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ನಮ್ಮ ಅನೂಪ್ ಸೀಲಿನ್ ಅವರು ಮತ್ತೆ ಮುರಳಿ ಮಾಸ್ಟರ್ ಆಮೇಲೆ ಮರವಂತಿ ಅವರು ಇವರೆಲ್ಲ ಸಹಕಾರದೊಂದಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ವಿಜಯ್ ಪ್ರಕಾಶ್ ಅವರು ಬಹಳ ನೀಟಾಗಿ ಹಾಡಿದ್ದಾರೆ. ನಾವು ಬಿಗಿನಿಂಗ್ ಅಲ್ಲಿ ನಮ್ಗೆ ಈ ನಮ್ಮ ಅನೂಪ್ ಸೀಲಿನ ಹಾಡಿದ್ರು, ಅವ್ರ ವಾಯ್ಸಲ್ಲಿ ನಮ್ಗೆ ಏನೋ ಚೆನ್ನಾಗಿದೆ, ಬಿಟ್ಬಿಡೋಣ ಅಂತ ಅನ್ಕೊಂತಾ ಇದ್ವಿ. ಹಂಗಾಗೋದಿಲ್ಲ ಅಂತ ಅಂದ್ಬಿಟ್ಟು ಕೊನೆ ವಿಜಯ್ ಪ್ರಕಾಶ್ ಹತ್ರ ನಡೆಸಿದಾಗ ಅದು ಇನ್ನೊಂದು ಲೆವೆಲ್ಗೆ ಹೋಯ್ತು ಕಂಪ್ಲೀಟ್ ಆಗಿ. ಬಹಳ ಚೆನ್ನಾಗಿ ಬಂದಿದೆ, ಬಹಳ ಅಂದ್ರೆ ಬಹಳ ಚೆನ್ನಾಗಿ ಬಂದಿದೆ. ವಿ ಆರ್ ಹ್ಯಾಪಿ ವಿತ್ ದಿಸ್. ನೀವು ನೋಡಿ ಈಗ ಏನ್ ಕೇಳಿಸ್ಕೊಂಡಿರೋ ನಾಳೆ ನಾವು ಅದನ್ನ ನಿಮ್ಗೆ ಲಿಂಕ್ ಕೊಟ್ಟಾಗ ನಿಮ್ಗೆ ಅದು ಬೇರೆ ತರ ಕೇಳಿಸುತ್ತೆ. ನೀವು ನೋಡಿ ಹರಿಸ್ತೀರ ಅಂತ ನನ್ನ ನಂಬಿಕೆ ಇದೆ. ದಯವಿಟ್ಟು ಹರಿಸಿ. ಥ್ಯಾಂಕ್ ಯು. ಈಗ ನಮ್ದು ಇನ್ನೊಂದು ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಕೆಲಸಗಳು ಪ್ಯಾರಲಲ್ಲಿ ನಡೀತಾ ಇರೋದ್ರಿಂದ ಎರಡೂ ಬ್ಯಾಲೆನ್ಸ್ ಮಾಡೋ ಸ್ಥಿತಿ ತರ ಆಗಿದೆ ನನಗೆ. ಸೊ ನನ್ನ ಆಬ್ಸೆನ್ಸ್ ಅಲ್ಲಿ ಇವರಿಬ್ರು ನನ್ನ ಬ್ಯಾಕ್ ಬೋನ್ ಆಗಿ ಅದು ಲಾಜಿಸ್ಟಿಕ್ಸ್ ಇರ್ಬೋದು, ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು, ಫಾಲೋ ಅಪ್ ಮಾಡಿ ಸೊ ದೇ ಆರ್ ಅಚೀವಿಂಗ್ ಆನ್ ದೇರ್ ಟೈಮ್. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು ಬಾಲರ್, ಥ್ಯಾಂಕ್ ಯು ಎಲ್ರು. ನಾವು ಎವ್ರಿ ಟೈಮ್ ಮರೆಯೋದು ಈ ವಿಷಯ ಬರೀ ಸ್ಟೇಜ್ ನಡೆಸ್ಕೊಂತ ಇರ್ತೀವಿ. ನಮ್ಮ ಸುನೀಲ್ ಮನೆ ಮಾರ್ಕೆಟಿಂಗ್ ಹೆಡ್ ಇದ್ದಾರೆ, ನಮ್ಮ ಪ್ರಶಾಂತ್ ಬಾಗೂರ್ ಇದ್ದಾರೆ, ಆಮೇಲೆ ನಮ್ಮ ಐಪ್ಲೆಕ್ಸ್ ಗಿರೀಶ್ ನಮ್ಮ ಪಾರ್ಟ್ನರ್ ಇದ್ದಾರೆ, ಅವ್ರ ಕಡೆಯಿಂದ ನಮ್ಮ ಅವಿನಾಶ್ ಅಂತ ಬಂದಿದ್ದಾರೆ. ಇನ್ನು ನಮ್ಮ ಶೋರೂಮ್ ಹುಡುಗರಿದ್ದಾರೆ, ಮಂಜು ಇದ್ದಾರೆ, ಮಧು ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಆಮೇಲೆ ಮೈನ್ ನಮ್ಮ ಬಾಸ್ ಇರಲ್ಲ ಸುಧೀಂದ್ರ ವೆಂಕಟೇಶ್ ಅವರು, ಅವರ ಸಹಕಾರ ಪ್ರತಿ ಹೆಜ್ಜೆಯಲ್ಲೂ ಸಿಗ್ತಾ ಇದೆ ನಮಗೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸುಧೀಂದ್ರ ಸರ್. ಇನ್ನು ಹೀಗೆ ನಿಮ್ಮ ಸಹಕಾರ ಕಂಟಿನ್ಯೂಸ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಹೋಗ್ಲಿಕ್ಕೆ ಆಗಲ್ಲ ಮಾತಾಡೋದು, ಬಟ್ ಅದರಲ್ಲೂ ನೀವು ದಾಟ್ಕೊಂಡು ಹೋಗ್ತಿರೋದು ದಟ್ ಇಸ್ ಕೆಪಾಸಿಟಿ ಅಷ್ಟೇ. ನನ್ನ ಚಿತ್ರ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ, ಕ್ವಾಲಿಟಿ ಎಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಡೆಫಿನೆಟ್ ಆಗಿ ನಾನು ಮೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಉಳಿಸ್ಕೊಳ್ಳೋ ಚಿತ್ರರಂಗದಲ್ಲಿ. ಯಾಕಂದ್ರೆ ಪ್ರತಿ ವಾರನೂ 20 ರಿಂದ 22 ಪಿಕ್ಚರ್ ಬರುತ್ತೆ ವಿತ್ ಆಲ್ ಲ್ಯಾಂಗ್ವೇಜಸ್. ಯಾವತ್ತು ಬರಲ್ಲ ಸಿನಿಮಾ ಅಂತ ನೋಡ್ತಾ ಕೂತ್ಕೊಂಡ್ರೆ ನೀವು ಈ ಜನ್ಮಕ್ಕೆ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವ್ ಎಲ್ಲಿರ್ತಾರೆ ಗೊತ್ತಿಲ್ಲ. ಸಿನಿಮಾ ನಾನು ಅನೌನ್ಸ್ ಮಾಡಿದಾಗ ಒಂದಿತ್ತು, ಆಮೇಲೆ 2 ಆಯ್ತು, 3 ಆಯ್ತು, 4 ಆಯ್ತು, ಬರ್ತಾ ಇರತ್ತೆ. ಏನ್ ಮಾಡ್ಲಿಕ್ಕೆ ಆಗಲ್ಲ, ಕಾಂಪಿಟೇಷನ್ ಇರಬೇಕು ಮಾರ್ಕೆಟ್ ಒಳಗಡೆ. ಆಮೇಲೆ ಥಿಯೇಟರ್ಸ್, ನಂಬರ್ ಆಫ್ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಅವ್ರೊಬ್ಬರು ನಾನು ಒಬ್ನಿಗೆ ಕೊಡ್ಲಿಕ್ಕೆ ಆಗಲ್ಲ, ಎಲ್ಲ ಹಂಚ್ಬೇಕಲ್ಲ, ಎಲ್ಲರಿಗೂ ಆಗುತ್ತೆ ಮೇಡಮ್. ಆದ್ರೆ ಬಟ್ ಅಲ್ಲಿ ಕ್ವಾಲಿಟಿ ಯಾವ್ದಿರುತ್ತೆ ಅವರು ನಿಜವಾಗಿ ಉಳ್ಕೊಳ್ತಾರೆ. ಅದರಲ್ಲಿ ನಂದು ಕ್ವಾಲಿಟಿ ಇದೆ ಅಂತ ಅಳ್ಕೊಳ್ತೀನಿ ಹೆಮ್ಮೆಯಿಂದ. ಇನ್ನಿಕ್ಕಿದ್ದು ನೀವು ಚಿತ್ರ ನೋಡಿ ನನಗೆ ಹೇಳ್ಬೇಕಷ್ಟೇ. ನಾನು ಹೇಳಿದ್ರೆ ಸರ್, ನಮ್ದು ಶಿವಮೊಗ್ಗ ಬೇಸ್ ನಾವೆಲ್ಲ, ನಮ್ದೊಂದು ಮಲ್ನಾಡ್ ಟೀಮ್ ಅಂತ ಇದೆ, ಮಲ್ನಾಡ್ ಗ್ರೂಪ್ ಅಂತಿದೆ. ಸೊ ಎಲ್ಲ ಅವ್ರದ್ದು ಡಿಮ್ಯಾಂಡ್ ಮೇರೆಗೆ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ರಿಲೀಸ್ ಇಟ್ಕೊಂಡಿದ್ದೀನಿ ಸರ್.
ಕ್ಲಾಸ್ಗೆ ಹೋಗಿದ್ದೀರಾ ಅಥವಾ ಇದೇ ಮುರಳಿ ಮಾಸ್ಟರ್ ಇಂದನೇ ಕಲ್ತಿರೋದಾ ಹೇಗೆ? ಇಲ್ಲ ಮ್ಯಾಮ್, ನಾನು ಬೇಸಿಕಲಿ ಟ್ರೈನ್ಡ್ ಆಗಿದ್ದೆ. ಶಿವು ಅಂತ ಹಿ ವಾಸ್ ಅನ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೆಲ್ಲ ಶಿವು ಅಂತ ಬರ್ತಾರೆ, ಅವ್ರ ಅಂಡರ್ ನಾನು ಟ್ರೈನಿಂಗ್ ತಗೊಂಡಿದ್ದೆ. ಬಟ್ ಅಗೇನ್ ಸಾಂಗ್ ಅಂತ ಬಂದಾಗ ಮುರಳಿ ಮಾಸ್ಟರ್ ಸ್ಟುಡಿಯೋ ಹೋಗಿ ಅವರ ಹುಡುಗರ ಜೊತೆ ಈ ಸಾಂಗಿಗೆ ಏನ್ ಬೇಕು ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡೆ. ಬಟ್ ಎಲ್ಲೋ ಕಮ್ಮಿ ಆಯ್ತು ಡ್ಯಾನ್ಸ್ ಅಂತ ಅನ್ಸಿಲ್ವಾ ಸಾಂಗ್? ಓವರ್ ಆಲ್ ಅಂದ್ರೆ ಇವಾಗ ನಾನು ಏನ್ ಹೇಳ್ಬೇಕು ಅಂದ್ರೆ ಮ್ಯಾಮ್, ಇನ್ನೂ ಇದ್ದಿದ್ ಹೌದು, ಇನ್ನೂ ಬೇಕಿತ್ತು ಅಂತ ನಮಗೂ ಅನ್ಸ್ತು ಎಲ್ಲೋ ಒಂದ್ ಕಡೆ. ಬಟ್ ಮಾಸ್ಟ್ರಿಗೆ ಫಸ್ಟ್ ಹುಡುಗನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವರಿಗೂ ಒಂದಿತ್ತು, ಅಂದ್ರೆ ಇವನ್ ಕೈಲಿ ಅದನ್ನ ಕ್ಯಾರಿ ಮಾಡಕ್ ಆಗತ್ತೋ ಇಲ್ವೋ ಅನ್ನೋ ಅವ್ರಿಗಿತ್ತು. ನಾನು ಹೇಳಿದೆ ಸರ್ ಮಾಡೋಣ ಅಂತ, ಬಟ್ ಅವ್ರಿಗೆ ಆ ಮೂಮೆಂಟ್ಗೆ ಹಿ ಫೆಲ್ಟ್ ದಿಸ್ ವಾಸ್ ಫೈನ್, ಇದು ಇಷ್ಟ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಅದ್ರ ಪ್ರಕಾರ ನಾನು ಒಪ್ಕೊಂಡು ಐ ಆಮ್ ಜಸ್ಟ್ ಹ್ಯಾಪಿ. ಸರ್ ಇನ್ನೊಂದು ಹೀರೋಯಿನ್ ಜೊತೆಗೆ ಇನ್ನೊಂದು ಹಾಡಿದೆ. ಹೀರೋಯಿನ್ ಇಂಟ್ರೊಡಕ್ಷನ್ ಇಲ್ಲ ಅಲ್ಲ, ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತಾನು ಅಲ್ಲ ಸರ್. ಇದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ. ಇದು ಅಂದ್ರೆ ಟಿಪಿಕಲ್ ಆಗಿ ಹೀರೋ ಇಂಟ್ರೊಡ್ಯೂಸ್ ಆಗ್ತಾರೆ, ಅವನು ಸಾಂಗ್ ಬರುತ್ತೆ, ಆತರ ಅಲ್ಲ. ಇದು ನೀವು ಸಿಚುವೇಶನ್ ನೋಡಿ ಗೊತ್ತಾಗುತ್ತೆ. ಹೀರೋಯಿನ್ಗೆಲ್ಲ ಯಾರು ಇಂಟ್ರೊಡಕ್ಷನ್ ಸಾಂಗ್ ಇಡಲ್ಲ ಆ ಪಿಕ್ಚರ್. ಅಲ್ಲ, ಇಡಬಾರ್ದು ಅಂತ ಅವರು ಪಿಕ್ಚರ್ ಮಾಡಿದ್ರೆ ಅವರು ಇಟ್ಟಿಲ್ಲ, ರೂಲ್ಸ್ ಅಲ್ಲ. ಬಟ್ ಸಿಚುವೇಶನ್ ಡಿಪೆಂಡ್ ಮಾಡೋದು 100%. ಬಟ್ ಇದು ಅಷ್ಟೇ, ಏನೊಂದು ಇವ್ರದ್ದು ಇಂಟ್ರೊಡಕ್ಷನ್ ಆಯ್ತು ಸಾಂಗ್, ಆ ತರದ ಪ್ಯಾಟರ್ನ್ ಅಲ್ಲ. ಅಂದ್ರೆ ಸಿಚುವೇಶನ್ ಆಗಿ ಏನೊಂದು ಬರುತ್ತೆ ಇದು ವಿಷಯ. ಸರ್ ಒಟ್ಟು 3 ಸಾಂಗ್ ಪ್ಲಸ್ ಅರ್ಧ ಸಾಂಗ್ ಇದೆ. ಇನ್ನೊಂದು ಲಾಸ್ಟ್ ಒಂದು ಸಾಂಗ್ ಬರುತ್ತೆ, ಸಿಚುವೇಶನ್ ಬರುತ್ತೆ, ಅಲ್ಲಿ ಹೀರೋಯಿನ್ ಲೀಡ್ ಇದಾರೆ. ಆಮೇಲೆ ಇವ್ರದ್ದು ಏನ್ ಡಿವೆಂಟ್ ಸಾಂಗ್ ಏನಿದೆ ನಿಮ್ಗೆ, ಅದರಲ್ಲಿ ಕೂಡ ಹೀರೋಯಿನ್ ಅಲ್ಲಿ ಲೀಡರ್ ಬರ್ತಾರೆ. ವೆರಿ ಫಸ್ಟ್ ಇನ್ನೊಂದು ರಿಲೀಸ್ ಮಾಡಿದ್ವಿ, ಅದರಲ್ಲೂ ಕೂಡ ಹೀರೋಯಿನ್ ಇದ್ದಾರೆ. ಇದು ಒಂದರಲ್ಲಿ ಮಾತ್ರ ಹೀರೋ ಬರ್ತಾರೆ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲದರಲ್ಲೂ ಹೀರೋಯಿನ್ ಇದ್ದಾರೆ. ಹೀರೋಯಿನ್ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಸರ್. ಇದ್ರೆ ಬಿಸ್ನೆಸ್ ಶುರು ಆಗಿದೆಯಾ? ರೈಟ್ಸ್ ಗೀಟ್ಸ್ ಈ ತರದೆಲ್ಲ ಆಗ್ತಾ ಇದೆಯಾ ಸರ್? ಬಿಸಿನೆಸ್ ನಾವು ಹೊಸ ಹುಡುಗಂಗೆ ಹೇಗೆ ಬಿಸಿನೆಸ್ ಆಗುತ್ತೆ ಅಂತ ಅನ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ ಸರ್. ಈಗೆಲ್ಲ ಬೇರೆ ತರ ಆಗಿದೆ. ಮೊದಲೆಲ್ಲ ಅಣ್ಣವ್ರ ಕಾಲದಲ್ಲಿ ಬೇರೆ ತರ ಇತ್ತು. ನೀವು ಸಿನಿಮಾ ನಿಮ್ ಟೇಕ್ಸ್ ಕೊಡ್ತಿರಂಗೇನೆ ಬಿಸ್ನೆಸ್ ಆಗ್ತಾ ಇತ್ತು. ಬಟ್ ಇವತ್ತಿನ ಸಿಚುವೇಶನ್ ಪ್ರತಿಯೊಬ್ಬರು ಮನೇಲಿ ಒಬ್ಬೊಬ್ಬ ಹೀರೋ ಉಟ್ಕೊಂಡ್ಬಿಟ್ಟಿಯಾನೆ. ಈಗ ಎಲ್ಲರೂ ಅವರು ಹೀರೋಗಳೇನೆ. ಆ ಹೀರೋಗಳ ಮಧ್ಯದಲ್ಲಿ ಒಂದ್ ಹೀರೋ ಮಾನ್ಯನೆ ಬಂದ್ರಪ್ಪ ಅಂತ ಕರ್ಕೊಂಡು ತೋರಿಸೋದು ಚಾಲೆಂಜಿಂಗ್ ಮ್ಯಾಟರ್ ಇದನ್ನ. ಇದು ಎಲ್ಲಾ ಚಾನಲ್ ಏನಂದ್ರೆ ಒಂದ್ ಸಕ್ಸಸ್ ಆದ್ರೆ ಮೂವಿನ ಡೆಫಿನೆಟ್ ಆಗಿ ಬೈ ಮಾಡ್ತಾರೆ. ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾವು ಕಾಂಪ್ರಮೈಸ್ ಆಗ್ಬೇಕಾಗತ್ತೆ. ಇದು ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ಸತ್ಯ ಇದನ್ನ. ಇದು ನಾನು ಮೊದಲೇ ಬಿಸ್ನೆಸ್ ಮಾಡ್ಕೊಂತೀನಿ ಅಂದ್ರೆ ಫಸ್ಟ್ ಒಂದ್ ಸಕ್ಸಸ್ ನಮ್ಗೆ ಬೇಕು ಸಿನಿಮಾ. ಅದು ಸಕ್ಸಸ್ ಆಯ್ತಂದ್ರೆ ಬಹುಶಃ ನೆಕ್ಸ್ಟ್ ಮೂವಿ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಆ ಸಕ್ಸಸ್ ಕಡೆಗೆ ನಾವು ಫೈಟ್ ಮಾಡ್ತಾ ಇದೀವಿ ಸರ್ ಅಷ್ಟೇ. ಓಕೆ ಸರ್, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ಮಾಡ್ತಾರಲ್ಲ ಚೆನ್ನಾಗೆ ಮಾಡ್ತಾರೆ. ಪಕ್ಕದಲ್ಲಿ ಹೀರೋಯಿನ್ ಕೂತಿರೋ ನೋಡಿದ್ಯಾ ಹೆಂಗಿದೆ ಕತೆ? ಏನಿದೆ ಮುರಳಿ ಬೇಜಾರಾಗ್ಬಿಟ್ಟಿದೆ.